ಕರುನಾಡು ಟೈಮ್ಸ್ ಚಾನಲ್ ಹಾಗೂ ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಂ ಪೇಜ್ನಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಕರೆ ಮಾಡಿ. ಸದ್ಯಕ್ಕೆ ನಾವು ನೋಡಿರೋ ಪ್ರಕಾರ ಮಸೀದಿ ಒಳಗಡೆಯಿಂದ ಬಂದಿರೋದು ಯಾವುದು ಕಂಡು ಬರ್ತಾ ಇಲ್ಲ. ಪಕ್ಕದ ರೋಡಿಂದ ಬಂದಿದೆ. ಸದ್ಯಕ್ಕೆ ನಾವು ನಮ್ಮ ಎವಿಡೆನ್ಸಸ್ ನೋಡಿದ ಪ್ರಕಾರ ಒಳಗಡೆಯಿಂದ ಬಂದಿರೋ ಬಗ್ಗೆ ಯಾವುದೂ CCTV ಸಿಕ್ಕಿಲ್ಲ. ಬಟ್ ಪಕ್ಕದ ರೋಡಿಂದ ಕಲ್ಲು ಬಂದಿರೋದು ಕನ್ಫರ್ಮ್ ಇದೆ. ವರ್ಷಕ್ಕೆ ತಗೊಂಡಿರುವಂತ 22 ಜನ ಏನಿದ್ದಾರೆ ಅವರು ಒಂದೇ ಸಮುದಾಯಕ್ಕೆ ಸೇರಿದವರು ಅಥವಾ ಎರಡು ಸಮುದಾಯಗಳಿಗೆ ಸೇರಿದವರು? ಅದ್ರ ಬಗ್ಗೆ ಡೀಟೇಲ್ಸ್ ಬೇಡ. ಬಟ್ ಅಂದರೆ ಮಧ್ಯಾಹ್ನ ಯಾವುದೋ ಒಂದು ಇವೆಂಟ್ಗೋಸ್ಕರ ಊಟಕ್ಕೆ ಇಟ್ಕೊಂಡಿದ್ರು, ಊಟಕ್ಕೋಸ್ಕರ ಕೆಲವರು ಬಂದಿದ್ದರು ಚನ್ನಪಟ್ಟಣದಿಂದ ಅಂತ ಹೇಳ್ತಾರೆ. ಅದರಲ್ಲಿ ಅರೆಸ್ಟ್ ಮಾಡಲಿ ಒಂದು 2-3 ಜನ ಚನ್ನಪಟ್ಟಣದವರು ಇದ್ದಾರೆ ಅಂತ ನಮ್ಮ SP ಆಲ್ರೆಡಿ ನಿಮಗೆ ಮಾಹಿತಿ ಕೊಟ್ಟಿದ್ದಾರೆ. ಬಟ್ ಅವ್ರು ಹೇಳಿದ್ದು ಊಟಕ್ಕೆ ಬಂದಿರೋ ಮಧ್ಯಾಹ್ನ ಒಂದು ಯಾವುದೋ ಒಂದು ಇವೆಂಟ್ಗೆ ಊಟ ಇಟ್ಕೊಂಡಿದ್ರು ಅಂತ. ಅದ್ರ ಬಗ್ಗೆ ಇನ್ನು ಡೀಟೇಲ್ ನೀಡ್ ಟೈಮ್ ಟು ಗೆಟ್ ಇನ್ ಟು ದ ಡೀಟೇಲ್ಸ್. ಅದನ್ನೇ ನೋಡಬೇಕಲ್ಲ. ದಟ್ಸ್ ವಾಟ್ ಈಗ ನೀವು ಕೇಳ್ದಂಗೆ ಪ್ರೀ ಪ್ಲ್ಯಾನ್ಡ್ ಏನಿದೆ ಅಂತ ಮೋಟಿವ್ ಏನಿದೆ ಅಂತ ಹುಡುಕ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದನ್ನೇ ನಾನು ಹೇಳ್ತಾ ಇರೋದು. ಈಗ ನೀವು ಅದನ್ನು ಇಂಡೈರೆಕ್ಟ್ ಮತ್ತೆ ರಿಪೀಟ್ ಮಾಡಿ ಕೇಳ್ತಾ ಇದ್ದೀರಾ, ಕಾನ್ಸ್ಪಿರಸಿ ಇದೆಯಾ, ಪ್ಲಾನಿಂಗ್ ಇದೆಯಾ ಏನು ಅಂತ. ದಟ್ಸ್ ವಾಟ್ ವಿ ಆರ್ ವೆರಿಫೈಯಿಂಗ್. ಇನ್ನು ಅದು ನೋಡ್ಬೇಕು, ಅದು ನೋಡ್ತೀವಿ. ಇನ್ನೂ ಇಲ್ಲ ಮಾಡ್ತಾ ಭಾಗಿಯಾರೋದ್ರ ಬಗ್ಗೆ ಮಾಹಿತಿ ಇಲ್ಲ. ಅದು ಯಾಕೆಂದರೆ ನಾವು ಕ್ಲೀನಾಗಿ ಅದರಲ್ಲಿ ಯಾರು ಪ್ರೊಸೆಷನಲ್ಲಿ ಹೋಗ್ತಾ ಇರೋರು ಕಾಣಿಸುತ್ತೆ, ಇವ್ರು ಯಾರು ಅದರೊಳಗಡೆ ಇಲ್ಲ. ಆಗ್ಬೋದು. ಈಗ ನಾವು ಈಗಾಗಲೇ ಹೇಳ್ದಂಗೆ ಒಂದು 23-24 ತನಕ ಐಡೆಂಟಿಫೈ ಮಾಡಿದ್ವಿ. 22 ಅರೆಸ್ಟ್ ಆಗಿದೆ. ಈಗ ಇದು ನಮ್ಮ ಆಲ್ರೆಡಿ ಕಲೆಕ್ಟ್ ಮಾಡಿರೋ ಎವಿಡೆನ್ಸಲ್ಲಿ ಇನ್ನೂ ಫರ್ದರ್ ಇನ್ವೆಸ್ಟಿಗೇಷನ್ ಇದೆ. ಆದರೆ ಇನ್ನೂ ಹೆಚ್ಚಿನದಾಗಿ ಕಂಡ್ರೆ ಇನ್ನೂ ಹೆಚ್ಚಿನದಾಗಿ ಮಾಡ್ತೀವಿ. ಈಗ ಇದ್ರ ಜೊತೆಗೆ ಇನ್ನೊಂದು ಮಾಹಿತಿ ತಮಗೆ ಏನು ನಮ್ಮ ಬಂದೋಬಸ್ತ್ಗೋಸ್ಕರ ಸಾಕಷ್ಟು ಅಧಿಕಾರಿ ಸಿಬ್ಬಂದಿಗಳು ಆಲ್ರೆಡಿ ಹೇಳಿದ್ದೇನೆ. ಮತ್ತು ಈಗ ಆ್ಯಸ್ ಆಫ್ ನಾವು ಆ್ಯಸ್ ವಿ ಸ್ಪೀಕ್ ನೆನ್ನೆ ಬಂದಿದ್ದ ಜೊತೆಗೆ ಆ್ಯಸ್ ವಿ ಸ್ಪೀಕ್ ಇವತ್ತಿನ ಪರಿಸ್ಥಿತಿನಲ್ಲಿ 5 ಜನ SP ಗಳು, 4 ಜನ ಅಡಿಷನಲ್ SPಸು, 10 DSP, 30 ಇನ್ಸ್ಪೆಕ್ಟರ್ಸು, 32 ಸಬ್ ಇನ್ಸ್ಪೆಕ್ಟರ್ಸ್ ಮತ್ತು 600 ಜನ HCPCಸು ಸಿವಿಲ್ ಇದು, ಮತ್ತು 15 KSRP ಪ್ಲೇಟೂನ್ಸು, 10 DR ಪ್ಲೇಟೂನ್ಸ್ ಆ್ಯಸ್ ವಿ ಸ್ಪೀಕ್ ಇಲ್ಲಿದೆ. ಇನ್ ಅಡಿಷನ್ ಟು ದಿಸ್ ನಮಗೆ 2 RAF ರ್ಯಾಪಿಡ್ ಆ್ಯಕ್ಷನ್ ಫೋರ್ಸ್ ಕಂಪನಿ ಸಹ ಬಂದಿದ್ದು ಅರ್ಲಿ ಮಾರ್ನಿಂಗ್ ಬಂದು ರೀಚ್ ಆಗಿದ್ದಾವೆ. ಮಧ್ಯಾಹ್ನ ಮೇಲೆ ಅವರು ಸ್ವಲ್ಪ ಲಾಂಗ್ ಜರ್ನಿ ಮಾಡ್ಕೊಂಬಂದಿರೋದ್ರಿಂದ ನಾವು ಆಲ್ರೆಡಿ ನಮ್ಮ ಆಫೀಸರ್ಸ್ ಡೆಪ್ಲಾಯ್ಡ್ ಇದ್ದಾರೆ. ಅವರು ಸ್ವಲ್ಪ ರೆಸ್ಟ್ ಮಾಡಿ ನಂತರ ಮಧ್ಯಾಹ್ನ ಮೇಲೆ ಅವ್ರ ಜೊತೆ ಒಂದು ರೂಟ್ ಮಾರ್ಚ್ ಮಾಡಿ ರಾತ್ರಿ ಮತ್ತು ನಾಳೆ ಏನು ಪ್ರೊಸೆಷನ್ ಇದೆ ರಾತ್ರಿ ಪ್ರಿವೆಂಟಿವ್ ಆಗಿ, ಮತ್ತು ನಾಳೆ ಬೆಳಗ್ಗೆ ನಾಳೆ ಏನು ಪ್ರೊಸೆಷನ್ ಮಾಡುವಂಥದ್ದು ಇದೆ, ಅವರು ಏನು ಸಾಮೂಹಿಕ ಗಣಪತಿ ವಿಸರ್ಜನೆ ಕಾರ್ಯಕ್ರಮವನ್ನು ಅದಕ್ಕೆ ಡೆಪ್ಲಾಯ್ಮೆಂಟ್ ಮಾಡ್ಕೊಳ್ಳಿಕ್ಕೂ ಸಹ ನಾವು ಪ್ರಿಪ್ರೇಷನ್ಸ್ ಮಾಡ್ಕೊಂಡಿದ್ದೇವೆ. ಅದ್ರ ಬಗ್ಗೆ ಈಗ ಮಧ್ಯಾಹ್ನ ಪೀಸ್ ಕಮಿಟಿ ಮೀಟಿಂಗ್ ಎಲ್ಲ ಕರೆದಿದ್ದಾರೆ ಅಂತ ಹೇಳಲ್ಲ, ಅದರಲ್ಲೇ ಮೇಯ್ನ್ ಇಂಪಾರ್ಟೆಂಟ್ ಅದನ್ನು ಡಿಸ್ಕಸ್ ಮಾಡ್ತಾರೆ. ಅದು ಮೆರವಣಿಗೆ ಎಷ್ಟು ಗಣೇಶಾಸ್ ಇರುತ್ತೆ, ಎಷ್ಟು ಜನ ಸೇರ್ಬೋದು, ಮತ್ತು ಯಾವ್ಯಾವ ರೂಟಿಂದ ಗಣೇಶಾಸ್ ಬರ್ತವೆ, ಅದು ಯಾವ ರೂಟ್ ಕೊಡಬೇಕು ಅದನ್ನು ಡಿಸ್ಕಸ್ ಮಾಡಲಿಕ್ಕೆ ಮಧ್ಯಾಹ್ನ ಸೇರೋದು. ಅದಾದಮೇಲೆ ತಮಗೆ ಮಾಹಿತಿ ಕೊಡ್ತಾರೆ. ಯಾವಾಗಲೂ ಏನು ಮಾರ್ಚ್ ಮಾಡುವಾಗ ಹೌದು ನೆನ್ನೆ ಎರಡು ಯಾವುದು ಗಲಾಟೆ ಮಾಡಿ ನೆನ್ನೆ ಒಂದೆರಡು ಕಡೆ ಕಲ್ಲು ಹೊಡೆದಿರೋದಕ್ಕೋಸ್ಕರ 2 ಪ್ರಕರಣಗಳು ದಾಖಲಾಗಿದೆ. ಅದನ್ನು ತನಿಖೆ ಆಗ್ತಿದೆ. ಹೌದು. ನಾವು ಭಾಳಷ್ಟು ಬೇಗ ಮುಗಿಲಿ ಅಂತ ಆಶಿಸ್ತೀವಿ. ಡೆಫಿನೆಟ್ಲಿ ಈಗ ಸಿಚುವೇಶನ್ ಕಂಪ್ಲೀಟ್ಲಿ ನಮ್ಮ ಕಂಟ್ರೋಲಲ್ಲಿದೆ. ನಾಳೆ ತನಕನೂ ನಾಳೆ ಏನು ಪ್ರೊಸೆಷನ್ ಅಲ್ಲಿವರೆಗೂ ಫುಲ್ ಸ್ಕೇಲ್ ಬಂದೋಬಸ್ತ್ ಇರುತ್ತೆ. ಅದಾದಮೇಲೆ ಸಿಚುವೇಶನ್ ನೋಡಿಕೊಂಡು ಗ್ರ್ಯಾಜುವಲಿ ಸ್ಕೇಲ್ ಡೌನ್ ಮಾಡ್ತೀವಿ.